ಹರಿ ಓಂ. ಇವತ್ತು ನಾವು ಫಾಲ್ಸ್ಟ್ಯಾಡ್ ಸರ್ಕ್ಯೂಟ್ ಸಿಮ್ಯುಲೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಫಾಲ್ಸ್ಟ್ಯಾಡ್ ಏನಿದೆ ಅದನ್ನು ನಾವು ಗೂಗಲಿಗೆ ಹೋಗಿ ಅಲ್ಲಿ ನಾವು ಟೈಪ್ ಮಾಡಬೇಕು. ಫಾಲ್ಸ್ಟ್ಯಾಡ್ ಸರ್ಕ್ಯೂಟ್ ಸಿಮ್ಯುಲೇಟರ್ ಅಂತ ಟೈಪ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ, ವೆಬ್ಸೈಟ್. ಅದರಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಬೇರೆ ಬೇರೆ ಟೈಪ್ಸ್ ಇದೆ. ಯಾವುದೇ ನೀವು ಕ್ಲಿಕ್ ಮಾಡಿದ್ರೂ ಕೂಡ ಫಾಲ್ಸ್ಟ್ಯಾಡ್ ವೆಬ್ಸೈಟಿಗೆ ಹೋಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಏನು ಬಂದಿದೆ ಅದನ್ನು ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಫಾಲ್ಸ್ಟ್ಯಾಡ್ ಸರ್ಕ್ಯೂಟ್ ಸಿಮ್ಯುಲೇಟರ್ ಏನಿದೆ ಇದೊಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಸಿಮ್ಯುಲೇಟರ್ ಆಗಿರುತ್ತೆ. ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗಳನ್ನು ಇಲ್ಲಿ ಈಸಿಯಾಗಿ ಸರ್ಕ್ಯೂಟನ್ನು ಡಿಸೈನ್ ಮಾಡಿ ಅದರಲ್ಲಿ ಬರುವಂಥ ವೇವ್ ಫಾರ್ಮ್ ರೀಡಿಂಗ್ಸನ್ನು ಈಸಿಯಾಗಿ ತಗೊಳ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಫಸ್ಟ್ ಈ ಥರ ಏನಾಗುತ್ತೆ, ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಸರ್ಕ್ಯೂಟ್ ವಿತ್ ವೇವ್ ಫಾರ್ಮ್ ಅದರ ಕೆಲವೊಂದಷ್ಟು ಪ್ರಾಪರ್ಟೀಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇದು ತುಂಬಾ ಸ್ಮಾಲ್ ಸ್ಕ್ರೀನಲ್ಲಿದೆ, ಹೌದಾ? ಸೊ ನಮಗಿದು ಕಂಪ್ಲೀಟ್ ಫುಲ್ ಸ್ಕ್ರೀನಲ್ಲಿ ಬರಬೇಕು ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಫುಲ್ ಸ್ಕ್ರೀನ್ ವರ್ಷನ್ ಅಂತಿರುತ್ತೆ, ನಾವು ಅಲ್ಲಿಗೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಫುಲ್ ಸ್ಕ್ರೀನಲ್ಲಿ ನಮಗೇನಾಗುತ್ತೆ, ಈ ಒಂದು ಸರ್ಕ್ಯೂಟ್ ಇಲ್ಲಿ ಏನು ನೋಡ್ತಾ ಇದ್ದೀವಿ ಇದು ಕಂಪ್ಲೀಟ್ ಫುಲ್ ಸ್ಕ್ರೀನ್ ಮತ್ತು ಫುಲ್ ಸ್ಕ್ರೀನಲ್ಲಿ ನಮಗೆ ಅದು ಕಾಣಿಸುತ್ತೆ. ಅದಲ್ಲದೆ ನಾವಿಲ್ಲಿ ಒಂದು ಸರ್ಕ್ಯೂಟನ್ನು ವೇವ್ ಫಾರ್ಮನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಕಲರ್ ಚೇಂಜಸ್ ಆಗ್ತಿದೆ, ಹೌದಾ? ಇಲ್ಲಿ ಗ್ರೀನ್ ಆಗ್ತಿದೆ. ಇದು ಗ್ರೀನ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ವೋಲ್ಟೇಜ್ ಆ್ಯಂಡ್ ರೆಡ್ ಕಲರ್ ನೆಗೆಟಿವ್ ವೋಲ್ಟೇಜ್. ನೋಡ್ತಿರ್ಬೋದು ಇಲ್ಲಿ ಚೇಂಜಸ್ ಆಗ್ತಾ ಇದೆ. ಗ್ರೀನ್, ಇವಾಗ ಗ್ರೀನ್ ಆಯಿತು, ಈಗ ಅಗೇನ್ ನೆಗೆಟಿವ್ ವೋಲ್ಟೇಜ್, ರೆಡ್ ಕಲರ್. ಈ ಫಾಲ್ಸ್ಟ್ಯಾಡ್ ಸರ್ಕ್ಯೂಟ್ ಸಿಮ್ಯುಲೇಟರ್ಲಿ ನಾವು ಸಿಮ್ಯುಲೇಷನ್ ಸ್ಪೀಡ್ ಆಗಿರ್ಬೋದು, ಅಲ್ಲಿ ಕರೆಂಟ್ ಯೆಲ್ಲೋ ಕಲರ್ದು ಡಾಟ್ 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 ನಾವೇನು ನೋಡ್ತಾ ಇದ್ವಿ ಆ ಯೆಲ್ಲೋ ಕಲರ್ದು ಆ ಒಂದು ಕರೆಂಟ್ ಫ್ಲೋ ಅನ್ನು ಕೂಡ ನಾವಿಲ್ಲಿ ಕಂಟ್ರೋಲ್ ಮಾಡ್ಬೋದು, ಅದರ ಸ್ಪೀಡನ್ನು. ಆವಾಗ ಈಸಿಯಾಗಿ ಯಾವ ಒಂದು ವೇಯಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂಥೇಳಿ ನಾವು ಅಬ್ಸರ್ವ್ ಮಾಡ್ಬೋದು. ನಾರ್ಮಲಾಗಿ ನಾವೊಂದು ಸರ್ಕ್ಯೂಟನ್ನು ನಾವು ಪ್ರಾಕ್ಟಿಕಲ್ ವೇಯಲ್ಲಿ ಲ್ಯಾಬಲ್ಲಿ ಏನಾದ್ರು ಮಾಡ್ತಿದ್ದೀವಿ ಅಂದಾಗ ನಮಗೆ ವೈರಲ್ಲಿ ಫ್ಲೋ ಆಗ್ತಿರುವಂಥ ಕರೆಂಟ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಸ್ಯೂಮ್ ಮಾಡ್ಕೊಳ್ಬೇಕು ಈ ವೇಯಲ್ಲಿ ಕರೆಂಟು ಫ್ಲೋ ಆಗ್ತಿದೆ ಅಂಥೇಳಿ. ಬಟ್ ಆದರೆ ನಮ್ಮ ಕಣ್ಣಿಗೆ ಕರೆಂಟು ಫ್ಲೋ ಆಗೋದು ಕಾಣಿಸುತ್ತಾ? ಇಲ್ಲ. ಬಟ್ ಆದರೆ ಈ ಒಂದು ಸರ್ಕ್ಯೂಟ್ ಸಿಮ್ಯುಲೇಟರಲ್ಲಿ ನಾವು ಈಸಿಯಾಗಿ ಯಾವ ವೇಯಲ್ಲಿ ಯಾವ ಡೈರೆಕ್ಷನಲ್ಲಿ ಕರೆಂಟು ಫ್ಲೋ ಆಗ್ತಿದೆ ಅಂಥೇಳಿ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಾ ಇದೊಂದು ಸರ್ಕ್ಯೂಟ್ ಇದೆ, ಹೌದಾ? ಈ ಒಂದು ಸರ್ಕ್ಯೂಟ್ ಇಲ್ಲಿ ನಾವು ರನ್ನ ಸ್ಟಾಪ್ ಕೊಟ್ಟರೆ ಆ ಒಂದು ಕಂಪ್ಲೀಟ್ ಸರ್ಕ್ಯೂಟ್ ಏನಾಗುತ್ತೆ, ಆ ಕರೆಂಟ್ ಫ್ಲೋ ಆಗುವಂಥ ಸ್ಟಾಪ್ ಆಗುತ್ತೆ. ಸೊ ಇದೊಂದು ಸರ್ಕ್ಯೂಟ್ ಸಿಂಪಲ್ RLC ಸರ್ಕ್ಯೂಟ್, ರೆಜಿಸ್ಟರ್, ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್ನ ಯೂಸ್ ಮಾಡಿಕೊಂಡು ಈ ಒಂದು ಸರ್ಕ್ಯೂಟನ್ನು ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಕೆಪಾಸಿಟೆನ್ಸ್ ವ್ಯಾಲ್ಯೂ ಆಗಿರ್ಬೋದು, ಇಂಡಕ್ಟೆನ್ಸ್ ವ್ಯಾಲ್ಯೂ ಆ್ಯಂಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ವೇರಿ ಮಾಡ್ಕೊಳ್ಬೋದು. ಇಲ್ಲಿ ನಾವು ಅಬ್ಸರ್ವ್ ಮಾಡಿ ನಾನು ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ವೇರಿ ಮಾಡಿದಾಗೆ ಅಲ್ಲಿ ಸರ್ಕ್ಯೂಟಲ್ಲೂ ವೇರಿ ಆಗ್ತಿದೆ. ಇಂಡಕ್ಟೆನ್ಸ್ ವ್ಯಾಲ್ಯೂವನ್ನು ನಾವು ವೇರಿ ಮಾಡ್ಕೋಬೋದು. ಅದೇ ಥರನೇ ಕೆಪಾಸಿಟೆನ್ಸ್ ವ್ಯಾಲ್ಯೂವನ್ನು ಕೂಡ ವೇರಿ ಮಾಡ್ಕೋಬೋದು. ನೋಡಿ ಇಲ್ಲಿ ವೇರಿ ಆದ ಹಾಗೆ ಇಲ್ಲಿ ನೀವು ಸರ್ಕ್ಯೂಟ್ಸಲ್ಲಿ ಇಲ್ಲಿ ವೇರಿ ಆಗ್ತಿರುತ್ತೆ. ಸೊ ಈ ಥರ ನಾವು ವೇರಿಯೇಬಲ್ ಕೆಪಾಸಿಟರ್, ಇಂಡಕ್ಟರ್ ಆ್ಯಂಡ್ ರೆಸಿಸ್ಟರ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಒಂದು ಸರ್ಕ್ಯೂಟ್ ಆಲ್ರೆಡಿ ಅವರು ಒಂದು ಸ್ಯಾಂಪಲ್ ಆಗಿ ಕೊಟ್ಟಿದ್ದಾರೆ. ಅದಲ್ಲದೆ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವು ಮೂರು ಕಾಂಪೊನೆಂಟ್ಸ್ ಏನಿದೆ ಅವು ಮೂರರ ಗ್ರಾಫನ್ನು ಕೂಡ ಇಲ್ಲಿ ತೊಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಜಿಸ್ಟರ್ ನೋಡಬೇಕಂದ್ರೆ ಇದ್ರ ಮೇಲೆ ತೊಗೊಂಡು ಹೋದ ತಕ್ಷಣ ಯಾಕೆ ಸ್ಕೈ ಬ್ಲೂ ಆಗುತ್ತೆ ಅಂದರೆ ಇದ್ರ ಸ್ಕೈ ಬ್ಲೂ ಆದ ತಕ್ಷಣ ಕೆಳಗಡೆ ನೋಡಿ ಗ್ರಾಫ್ ಕೂಡ ಸ್ಕೈ ಬ್ಲೂ ಆಯಿತು ಒಂದು, ಹೌದಾ? ಇದು ಇದರ ಗ್ರಾಫ್, ರೆಜಿಸ್ಟರ್ ಗ್ರಾಫ್. ಈಗ ನಮ್ಗೆ ಇಲ್ಲಿ ಕಂಟಿನ್ಯೂಸ್ ಇದು ಒಂದೇ ಗ್ರಾಫ್ ಅನ್ನೋ ಒಂದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಇಲ್ಲಿ ಮೂರು ಗ್ರಾಫ್ ಇದೆ, ಫಸ್ಟ್ ಒನ್, ಇದೊಂದು ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್, ಮೂರು ಗ್ರಾಫ್ ಇದೆ. ಇಲ್ಲಿ ರೆಜಿಸ್ಟರ್ ಗ್ರಾಫ್ ಲಾಸ್ಟ್ ಒನ್ ಇಲ್ಲಿದೆ, ಇಂಡಕ್ಟರ್ ಗ್ರಾಫ್ ನೋಡಿ ಫಸ್ಟ್ ಒನ್ ಆ್ಯಂಡ್ ದ ಕೆಪಾಸಿಟರ್ ಗ್ರಾಫ್ ಮಿಡಲ್ ಒನ್. ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಸಿಮ್ಯುಲೇಷನ್, ಈಗ ಒಂದು ಸರ್ಕ್ಯೂಟ್ ಇದೆ, ಈಗ ಒಂದು ಸಿಂಪಲ್ ಸರ್ಕ್ಯೂಟ್, ಆ ಸರ್ಕ್ಯೂಟ್ ಹೇಗೆ ವರ್ಕ್ ಆಗುತ್ತೆ ಈಗ ನಾವು ಪ್ರಾಕ್ಟಿಕಲ್ ವೇಯಲ್ಲಿ ಮಾಡಿ ನೋಡ್ಬೇಕಾದ್ರೆ ಎಷ್ಟೋ ಒಂದು ಸಲ ಸರ್ಕ್ಯೂಟ್ಸಲ್ಲಿ ಏನೋ ಒಂದು ಕಾಂಪೊನೆಂಟ್ಸ್ ಫಾಲ್ಟ್ ಇರ್ಬೋದು, ಡಿವೈಸ್ ಫಾಲ್ಟ್ ಇರ್ಬೋದು, ಆವಾಗ ನಮಗೆ ಪ್ರಾಪರ್ ಔಟ್ಪುಟ್ ಬರಲ್ಲ. ಬಟ್ ಆದರೆ ಇಲ್ಲಿ ಹಾಗಾಗಲ್ಲ. ಇಲ್ಲಿ ನಮ್ಗೆ ಏನಾಗುತ್ತೆ, ನಾವು ಕಾಂಪೊನೆಂಟ್ಸ್ ವ್ಯಾಲ್ಯೂ ಕರೆಕ್ಟಾಗೆಲ್ಲ ತಗೊಂಡು ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಕರೆಕ್ಟಾಗಿ ಒಂದು ರೀಡಿಂಗ್ಸ್ ಏನಿದೆ, ಗ್ರಾಫ್ ಏನಿದೆ ಅಕ್ಯುರೇಟಾಗಿ ಬರುತ್ತೆ ವಿತ್ ರೀಡಿಂಗ್. ಇಲ್ಲಿ ನಾನು ಗ್ರಾಫ್ ಮೇಲೆ ತೊಗೊಂಡು ಹೋದ ಹಾಗೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ಕರೆಂಟ್
ಆ್ಯಂಡ್ ಟೈಮಿಂಗ್ಸ್ ಕೊಡ್ತಾ ಇದೆ. ಆ್ಯಂಡ್ ಸೈಡಲ್ಲಿ ಕೂಡ ಅಷ್ಟೇ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ರೀಡಿಂಗ್ಸನ್ನು ನಾವು ತಗೊಳ್ಬೋದು. ಕರೆಂಟ್ ಆಗಿರ್ಬೋದು, ವೋಲ್ಟೇಜ್, ಪವರ್, ರೆಸಿಸ್ಟೆನ್ಸ್ ಕಂಪ್ಲೀಟಾಗಿ ನಮಗೆ ಆ ರೆಜಿಸ್ಟ್ರಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ, ಎಷ್ಟು ವೋಲ್ಟೇಜ್, ಎಷ್ಟು ಪವರ್ನ ಡ್ರಾಪ್ ಮಾಡ್ಕೊಳ್ತಿದೆ, ಕಂಪ್ಲೀಟಾಗಿ ನಾವಿಲ್ಲಿ ಅನಲೈಸ್ ಮಾಡ್ಬೋದು. ಈಗ ಒಂದು ಸರ್ಕ್ಯೂಟ್ಸ್ ಇದೆಯಲ್ಲ, ಈ ಸರ್ಕ್ಯೂಟ್ಸಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ರನ್ ಆರ್ ಸ್ಟಾಪ್ ಅಂತ ಕೊಟ್ಟಿದ್ದೀನಿ. ಈಗ ಕಂಪ್ಲೀಟ್ಲಿ ಆ ಒಂದು ಕರೆಂಟ್ ಫ್ಲೋ ಆಗುವಂಥದ್ದು ಸ್ಟಾಪ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಒಂದು ವೋಲ್ಟೇಜ್ ಸೋರ್ಸ್, ಒಂದು ಬ್ಯಾಟ್ರಿ ಅಥವಾ ಸೆಲ್ ಅಂತ ಹೇಳ್ತೀವಿ, ಸೆಲ್ನ ಒಂದು ಇಂಡಿಕೇಶನ್ ಸಿಂಬಲ್ ಇದೊಂದು ವೋಲ್ಟೇಜ್ ಸೋರ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸರ್ಕ್ಯೂಟ್ ನೀವು ಅಬ್ಸರ್ವ್ ಮಾಡಿ ಗೊತ್ತಿರ್ಬೋದು, ಯಾವಾಗ ಈ ಒಂದು ಸ್ವಿಚ್ ಕ್ಲೋಸ್ ಆಗುತ್ತೋ ಆವಾಗ ಈ ಒಂದು ವೋಲ್ಟೇಜ್ ಸೋರ್ಸನ್ನು ಇಂಡಕ್ಟ್ರ್ ಥ್ರೂ ಫ್ಲೋ ಆದಾಗ ಒಂದು ಇಂಡಕ್ಟ್ರಲ್ಲಿ ಏನಾಗುತ್ತೆ, ಈ ವೋಲ್ಟೇಜ್ ಫ್ಲೋ ಆಗುವಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೌದಾ? ಸೊ ನಮಗೆ ಗೊತ್ತಿದೆ, ಇಂಡಕ್ಟರ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಇಂಡಕ್ಟರ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಕೆಪಾಸಿಟರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಅದೇ ನೆಕ್ಸ್ಟ್ ನಾನು ಇಲ್ಲಿ ರನ್ ಆರ್ ಸ್ಟಾಪ್ ಕೊಟ್ಟಿದ್ದೀನಲ್ಲ, ಈಗ ನಾನು ಅದನ್ನು ಆನ್ ಮಾಡ್ತೀನಿ. ಇವಾಗ ಅಬ್ಸರ್ವ್ ಮಾಡಿ ನೋಡಿ, ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಕರೆಂಟ್ ಸ್ಪೀಡನ್ನು ನಾವಿಲ್ಲಿ ಫಾಸ್ಟ್ ಕೂಡ ಮಾಡ್ಕೋಬೋದು ನೋಡಿ, ಅಥವಾ ಸ್ಲೋ ಕೂಡ ಮಾಡ್ಕೋಬೋದು. ಇವಾಗ ಏನಾಯಿತು, ಬ್ಯಾಟ್ರಿ ಥ್ರೂ ಅಥವಾ ಸೆಲ್ ಥ್ರೂ ಏನಾಯಿತು, ಇಂಡಕ್ಟ್ರಲ್ಲಿ ಕರೆಂಟು ಫ್ಲೋ ಆಗ್ತಿದೆ. ಹೌದಾ? ನಮಗೆ ನಿಧಾನ ಕಾಣಿಸ್ಬೇಕು ಅಂದರೆ ನೋಡಿ, ಯೆಲ್ಲೋ ಕಲರು ಕರೆಂಟಿನ ಒಂದು ಫ್ಲೋ ಆಫ್ ಕರೆಂಟನ್ನು ಇಂಡಿಕೇಟ್ ಮಾಡುತ್ತೆ, ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅಂತೇಳಿ. ಇವಾಗ ನಾನು ಏನು ಮಾಡ್ತೀನಿ, ಸ್ವಿಚ್ನ ಆಫ್ ಮಾಡ್ತೀನಿ. ಆವಾಗ ಇಲ್ಲಿ ಕ್ಲೋಸ್ ಲೂಪ್ ಆಯಿತು, ಇಂಡಕ್ಟ್ರಲ್ಲಿರುವಂಥ ವೋಲ್ಟೇಜ್ ಏನಿದೆ, ಸ್ಟೋರ್ಡ್ ಆಗಿರುವಂಥ ವೋಲ್ಟೇಜ್ ಅಲ್ಲಿ ಆವಾಗ ಏನಾಗುತ್ತೆ, ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಕ್ಲೋಸ್ ಲೂಪಲ್ಲಿ, ಕೆಪಾಸಿಟ್ರು ಮತ್ತು ರೆಜಿಸ್ಟ್ರ್ ಥ್ರೂ. ಸೊ ಆವಾಗ ನಮಗೆ ರೆಜಿಸ್ಟ್ರಲ್ಲಿ ಆಗಿರ್ಬೋದು, ಇಂಡಕ್ಟ್ರಲ್ಲಿ ಆಗಿರ್ಬೋದು, ಕೆಪಾಸಿಟ್ರಲ್ಲಿ ಯಾವ ಥರ ವೇವ್ ಫಾರ್ಮ್ ಅಪಿಯರ್ ಆಗುತ್ತೆ ಅನ್ನೋದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೆಳಗಡೆ ನೀವು ವೇವ್ ಫಾರ್ಮ್ ಕೂಡ ನೋಡ್ತಾ ಹೋಗ್ತೀರಾ. ಸೊ ಈ ಥರ ಈ ಒಂದು ಸರ್ಕ್ಯೂಟ್ ಸಿಮ್ಯುಲೇಟರ್ನ ಯೂಸ್ ಮಾಡ್ಕೊಳ್ಬೋದು. ಅದಲ್ಲದೆ ನಾವು ಇದನ್ನು ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ರನ್ ಆರ್ ಸ್ಟಾಪನ್ನು ಕೊಡ್ತೀನಿ. ರನ್ ಆರ್ ಸ್ಟಾಪನ್ನು ಕೊಟ್ಟ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಫೈಲ್ ಅಂತಿದೆ, ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಇದೆ, ತುಂಬಾ ಈಸಿಯಾಗಿ ನಾವು ಈ ಒಂದು ಸರ್ಕ್ಯೂಟ್ ಸಿಮ್ಯುಲೇಟರ್ನ ಅರ್ಥ ಮಾಡ್ಕೋಬೋದು. ಇದರಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ, ಎಲ್ಲ ಡೈರೆಕ್ಟಾಗಿ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಏನೇನು ಬೇಕು ಕಂಪ್ಲೀಟಾಗಿ ಇಲ್ಲೇ ನೀಟಾಗಿ ಕೊಟ್ಟಿದ್ದಾರೆ. ನೀವು ಬ್ಲ್ಯಾಂಕ್ ಸರ್ಕ್ಯೂಟ್, ನಂಗೆ ಹೊಸದಾಗಿ ಒಂದು ಸರ್ಕ್ಯೂಟ್ ನಾನೇ ಡಿಸೈನ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಬ್ಲ್ಯಾಂಕ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನೊಂದು ಸರ್ಕ್ಯೂಟನ್ನು ಡಿಸೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಸೀರೀಸ್ ರೆಸಿಸ್ಟೆನ್ಸ್ ಸರ್ಕ್ಯೂಟನ್ನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿ ಕಾಂಪೊನೆಂಟ್ ಡ್ರಾ ಅಂತಿರುತ್ತೆ. ಡ್ರಾಗೆ ಹೋಗಿ ನೀವು ವೈರ್ ಬೇಕಂದರೆ ವೈರ್, ರೆಜಿಸ್ಟರ್, ಕಂಪ್ಲೀಟ್ ಇನ್ಪುಟ್ ಔಟ್ಪುಟ್ ಕಾಂಪೊನೆಂಟ್ಸ್ ಎಲ್ಲದೂ ಕೂಡ ಇರುತ್ತೆ. ಸೊ ಇಲ್ಲಿ ಹೋಗಿ ನನಗೆ ಫಾರ್ ಎಕ್ಸಾಂಪಲ್ ರೆಜಿಸ್ಟರ್ ಅಂತ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡ್ತಾ ಹೋದರೆ ಆಯಿತು. ಆವಾಗ ರೆಜಿಸ್ಟ್ರು ಏನಾಗುತ್ತೆ, ನೀಟಾಗಿ ಬರ್ತಾ ಹೋಗುತ್ತೆ. ಈಗ ನಾನು 3 ರೆಜಿಸ್ಟರ್ ಯೂಸ್ ಮಾಡಿದೆ. ಈಗ ಒಂದು ವೋಲ್ಟೇಜ್ ಸೋರ್ಸ್ ಬೇಕು, ಹಾಗಾಗಿ ನಾನೊಂದು ವೋಲ್ಟೇಜ್ ಸೋರ್ಸನ್ನು ತಗೊಳ್ತೀನಿ. ಸೊ ಇನ್ಪುಟ್ ಮತ್ತು ಸೋರ್ಸ್ ಅಂತಿದೆ ಅಲ್ಲ, ಅಲ್ಲಿ ಹೋದರೆ ನಮಗೆ 2 ಟರ್ಮಿನಲ್ ಇರುವಂಥ ಒಂದು ವೋಲ್ಟೇಜ್ ಸೋರ್ಸ್ ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿ. ಸ್ವಲ್ಪ ಕ್ರಾಸ್ ಆಯ್ತಲ್ವಾ? ಇವಾಗ ಇದು ನನಗೆ ಆ್ಯಕ್ಚುಲಿ ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಬರಬೇಕಿತ್ತು, ಇದು ರಿವರ್ಸ್ ಆಗಿದೆ. ನಾನು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸ್ವ್ಯಾಪ್ ಟರ್ಮಿನಲ್ ಅಂತ ಕೊಟ್ಟರೆ ಅದು ಟರ್ಮಿನಲ್ ಸ್ವ್ಯಾಪ್ ಆಗುತ್ತೆ. ಇವಾಗ ನನಗೆ ಏನು ಬೇಕೀಗ, ವೈರ್ ಬೇಕು. ಸೊ ವೈರ್ನ ತಗೊಳ್ತೀನಿ, ಆ್ಯಡ್ ವೈರ್ ಅಂತಿರುತ್ತೆ, ತಗೊಂಡು ನೀವು ಈ ಥರನೂ ಮಾಡ್ಬೋದು. ಈ ಥರ ಮಾಡಿದ್ರೆ ಸರ್ಕ್ಯೂಟ್ ನೀಟಾಗಿ ಕಾಣಿಸಲ್ಲ, ಹಾಗಾಗಿ ನೀವು ಸ್ಟ್ರೈಟಾಗಿ ಮಾಡಿದಾಗ ನಮಗೆ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಒಂದು ಸತಿ ಕ್ಲಿಕ್ ಮಾಡಿಕೊಡಿ, ಈ ಥರ ಇಲ್ಲಿ ಬಂದು ಸ್ಟ್ರೈಟ್ ಲೈನಲ್ಲಿ. ನೆಕ್ಸ್ಟ್ ಅಗೈನ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಆಯಿತು. ಈಗ ಒಂದು ಸೀರೀಸ್ ರೆಜಿಸ್ಟರ್ದು ಒಂದು ಸರ್ಕ್ಯೂಟ್ ನಮಗೆ ಶೋ ಅಪ್ ಆಗ್ತಿದೆ. ಹೌದಾ? ಇಲ್ಲಿ ನಾವೇನು ಮಾಡ್ಬೋದು, ಇದರ ಈ ಒಂದು ಸೆಲ್ ಅಥವಾ ಬ್ಯಾಟ್ರಿ ಅಂತೇನಿದೆ, ವೋಲ್ಟೇಜ್ ಸೋರ್ಸ್, ಅದನ್ನು ನಾವು ವೋಲ್ಟೇಜನ್ನು ನಾವು ವೇರಿ ಮಾಡ್ಕೊಳ್ಬೋದು. ಇದು ಡಿಫಾಲ್ಟಾಗಿ 5 ವೋಲ್ಟ್ಸ್ ಅಂತ ಇದೆ, DC ಅಂತಿದೆ. ಇಲ್ಲೂ ಕೂಡ ನಾವು ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಅದನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ 5 ವೋಲ್ಟ್ಸ್ ಅಂತ ಇರೋದ್ರಲ್ಲಿ ನಾನು 10 ವೋಲ್ಟ್ಸ್ ಅಂತ ಮಾಡ್ಕೋಬೋದು. ಅಪ್ಲೈ ಅಂತ ಕೊಟ್ಟರೆ ಏನಾಗುತ್ತೆ, ಇದು 10 ವೋಲ್ಟ್ಸ್ ವೋಲ್ಟೇಜ್ ಸೋರ್ಸ್ ಆಗುತ್ತೆ.
ಸರಿನಾ? ಇವಾಗ ನೆಕ್ಸ್ಟ್ ಇದು 1 ಕಿಲೋ ಓಮ್ ರೆಜಿಸ್ಟರ್, 3 1 ಕಿಲೋ ಓಮ್ ರೆಜಿಸ್ಟರ್ ಇದೆ. ಇಲ್ಲಿ ಒಂದು ವೋಲ್ಟೇಜ್ ಸೋರ್ಸನ್ನು ಕೊಟ್ಟಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ, ಸರ್ಕ್ಯೂಟನ್ನು ರನ್ ಸ್ಟಾಪ್ ಅಂತ ಕೊಡ್ತೀನಿ. ಒಂದು ಕಂಪ್ಲೀಟ್ ಒಂದು ಸರ್ಕ್ಯೂಟ್ ಡಿಸೈನ್ ಆಯಿತು, ಹೌದಾ? ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಕಲರ್ ನೋಡ್ತಾ ಹೋದರೆ, ಅಬ್ಸರ್ವ್ ಮಾಡ್ತಾ ಹೋದ್ರೂ ಗೊತ್ತಾಗುತ್ತೆ. ಆ ಫ್ಲೋ ಆಫ್ ವೋಲ್ಟೇಜ್ ಏನಾಗ್ತಾ ಹೋಗುತ್ತೆ, ಈ ರೆಜಿಸ್ಟ್ರ್ ಥ್ರೂ ಹೋಗ್ತಾ 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 ಆ ಫ್ಲೋ ಆಫ್ ವೋಲ್ಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ರೆಜಿಸ್ಟ್ರು ವೋಲ್ಟೇಜನ್ನು ಡ್ರಾಪ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಸೀರೀಸ್ ಸರ್ಕ್ಯೂಟಲ್ಲಿ ಸೊ ಇದರ ನನಗೆ ಈಗ ಗ್ರಾಫ್ ಬೇಕು. ಫಸ್ಟು ರೆಜಿಸ್ಟರ್ ಗ್ರಾಫ್ ಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಅದರ ಮೇಲೆ ವಿವಿನ್ ನ್ಯೂ ಸ್ಕೋಪ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ರೆಜಿಸ್ಟ್ರ ವೇವ್ ಫಾರ್ಮ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಫಸ್ಟ್ ರೆಜಿಸ್ಟ್ರ ವೇವ್ ಫಾರ್ಮ್. ನಿಮಗೆ ಸೆಕೆಂಡ್ ಒನ್ ಇದು ಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ವಿವಿನ್ ನ್ಯೂ ಸ್ಕೋಪ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಅಗೇನ್ ಸೆಕೆಂಡ್ ಒನ್ ಇದು ಇಲ್ಲಿ ಬರುತ್ತೆ. ಥರ್ಡ್ ಒನ್ ಇದು ಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ವಿವಿನ್ ಸ್ಕೋಪ್ ಅಂತಿರುತ್ತೆ. ಆವಾಗ 3 ರೆಜಿಸ್ಟ್ರ ವೇವ್ ಫಾರ್ಮ್ ಯಾವ ಥರ ಬರಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ 2 ರೀತಿ ಕಾಣಿಸುತ್ತೆ, ಹೌದಾ? ಕೆಳಗಡೆ ನೋಡಿ, ಇಲ್ಲಿ ಬ್ರೌನ್ ಕಲರ್ ಬರ್ತಿದೆಯಲ್ಲ ಅದು ಕರೆಂಟ್, ಅದರ ವೇವ್ ಫಾರ್ಮ್. ಮೇಲ್ಗಡೆ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಅದು ವೋಲ್ಟೇಜ್ನ ವೇವ್ ಫಾರ್ಮ್. ಅದರಲ್ಲಿ ಫ್ಲೋ ಆಗುವಂಥ ವೋಲ್ಟೇಜ್ನ ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ ಗೊತ್ತಿದೆ, ನಾನು ಬ್ಯಾಟ್ರಿ ವೋಲ್ಟೇಜ್ 10 ವೋಲ್ಟ್ಸ್ ಕೊಟ್ಟಿದ್ದೇನೆ. ನೋಡಿ, ಇಲ್ಲಿ ಬ್ಯಾಟ್ರಿದ ಮೇಲೆ ಬಂದ ತಕ್ಷಣ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ವೋಲ್ಟೇಜ್ ಸೋರ್ಸ್ ಕರೆಂಟು 3.3 ಮಿಲಿಯಮ್ಸ್ ಇದೆ. ವಿ ಡಿ ಅಂತ ಹೇಳಿದ್ರೆ ಅದರ ವೋಲ್ಟೇಜ್, ಎಷ್ಟು ವೋಲ್ಟೇಜ್ ಕೊಟ್ಟಿದ್ದೀವಿ, 10 ವೋಲ್ಟ್ಸ್. ಆ್ಯಂಡ್ ಪವರು 33.3 ಮಿಲಿ ವ್ಯಾಟ್ ಅಂತ ಇದೆ. ಸೊ ನಮಗೆ ಗೊತ್ತಿದೆ ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಡಿವೈಡ್ ಆಗಲ್ಲ, ವೋಲ್ಟೇಜ್ ಡಿವೈಡ್ ಆಗುತ್ತೆ ಅಂತೇಳಿ. ಹಾಗಾಗಿ ಫಸ್ಟ್ ರೆಜಿಸ್ಟ್ರದ್ದು ಕೂಡ ನೋಡಿ, ಕರೆಂಟ್ 3.3 ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದ್ರ ಮೇಲೆ ಇಟ್ಕೊಂಡಾಗ ಅಲ್ಲಿ ಅಬ್ಸರ್ವ್ ಮಾಡಬೇಕು ನೀವು. ವಿ ಡಿ 3.3, ಆರ್ ಇಸ್ ಈಕ್ವಲ್ ಟು 1 ಕಿಲೋ ಓಮ್, ಪವರ್ ಇಸ್ ಈಕ್ವಲ್ ಟು 11.11 ಮಿಲಿ ವ್ಯಾಟ್. ಸೊ ಪ್ರತಿಯೊಂದು ರೆಜಿಸ್ಟ್ರ ವೇವ್ ಫಾರ್ಮ್ನ ಜೊತೆಗೆ ಅದರ ರೀಡಿಂಗನ್ನು ನಾವು ಕ್ಲಿಯರ್ ಆಗಿ ನೋಡ್ಬೋದು. ಪ್ರತಿಯೊಂದು ಪಾಯಿಂಟಲ್ಲಿ ಇಲ್ಲಿ ನೋಡಿ, ನಾನು ಗ್ರಾಫ್ ಮೇಲೆ ತೊಗೊಂಡು ಹೋದಾಗ ಆ ಲೈನ್ ನನಗೆ ಯಾವ ಪಾಯಿಂಟಲ್ಲಿ ಬೇಕೋ ಆ ಪಾಯಿಂಟಲ್ಲಿ ನಾವು ಇಟ್ಕೊಂಡು ನೋಡ್ಬೋದು. ಸೊ ಅದಲ್ಲದೆ ಈ ಒಂದು ಕರೆಂಟಿನ ಸ್ಪೀಡ್, ಫ್ಲೋ ಆಫ್ ಕರೆಂಟ್ ಸ್ಪೀಡನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು. ತುಂಬಾ ಸ್ಲೋ ಆಗ್ತಿದೆ ಅಂದರೆ, ಇಲ್ಲ ಅಂದರೆ ನಮ್ಗೆ ಗೊತ್ತಾಗ್ತಿಲ್ಲ, ಕಮ್ಮಿ ಮಾಡ್ಕೋಬೋದು ಕರೆಂಟನ್ನು ಸ್ಪೀಡನ್ನು. ಈವನ್ ಸಿಮ್ಯುಲೇಷನ್ ಸ್ಪೀಡ್ ಆಗಿರ್ಬೋದು. ನೋಡಿ, ಇಲ್ಲಿ ವೇವ್ ಫಾರ್ಮ್ ಅಪಿಯರ್ ಆಗೋದು ತುಂಬ ಫಾಸ್ಟ್ ಆಗುತ್ತೆ. ಇಲ್ಲಿ ನಾನು ಇದರ ಸ್ಪೀಡ್ ಜಾಸ್ತಿ ಮಾಡಿದ ಹಾಗೆ, ಇಲ್ಲ ಅಂತ ಹೇಳಿದ್ರೆ ನಾವು ಕಡಿಮೆ ಮಾಡಿಕೊಂಡ್ರು ಆಗುತ್ತೆ. ಸೊ ಇದು ನಾನೀಗ ಸರ್ಕ್ಯೂಟನ್ನು ಡಿಸೈನ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇವಾಗ ಆಲ್ರೆಡಿ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದಷ್ಟು ಸರ್ಕ್ಯೂಟ್ ಸ್ಯಾಂಪಲ್ಸನ್ನು ಕೊಟ್ಟಿದ್ದಾರೆ ಅವರು. ಆಲ್ರೆಡಿ ಒಂದು ಎಲೆಕ್ಟ್ರಾನಿಕ್ ಅದರ ರಿಲೇಟೆಡ್ ಬೇಸಿಕ್ ಸರ್ಕ್ಯೂಟ್ಸ್ ಯಾವುದೆಲ್ಲ ಬರುತ್ತೆ ಆ ಬೇಸಿಕ್ ಸರ್ಕ್ಯೂಟ್ಸನ್ನು ಆಲ್ಮೋಸ್ಟ್ ಅವರು ಆಲ್ರೆಡಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರ್ಕ್ಯೂಟ್ಸ್ ಅಂತಿರುತ್ತೆ, ಅಲ್ಲಿ ಹೋಗಿ ಬೇಸಿಕ್ಸ್ ನೋಡಿ, ಇದಿಷ್ಟು ಕೂಡ ಸರ್ಕ್ಯೂಟ್ಸ್ ಇರುತ್ತೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಅದರಲ್ಲಿ ನಾನು ಬೇಸಿಕ್ ಹೋಗಿ ಓಮ್ಸ್ ಲಾ ಗೊತ್ತಿದೆ ಅಲ್ವಾ, ಎಲೆಕ್ಟ್ರಾನಿಕ್ಸ್ ಅಂದಮೇಲೆ ನಮಗೆ ಓಮ್ಸ್ ಲಾ ಅನ್ನೋದು ಬೇಸಿಕ್ ಫಂಡಮೆಂಟಲ್ ಲಾ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರು ಆಲ್ರೆಡಿ ಆ ಸರ್ಕ್ಯೂಟ್ಸನ್ನು ಡಿಸೈನ್ ಮಾಡಿರ್ತಾರೆ, ಓಮ್ಸ್ ಲಾ ಸರ್ಕ್ಯೂಟನ್ನು. ಆ ಓಮ್ಸ್ ಲಾ ಸರ್ಕ್ಯೂಟ್ಸ್ ಏನಿದೆ ಅದು ನಮಗೆ ಅಲ್ಲಿ ಅಪಿಯರ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ. ಸೊ ಅದೇ ಥರನೇ ಬೇರೆ ಬೇರೆ ಸರ್ಕ್ಯೂಟ್ಸ್ ಇದೆ. ಈಗ ಓಮ್ಸ್ ಲಾ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ AC ಸರ್ಕ್ಯೂಟ್ಸ್ ಅಂತಿದೆ. ಈಗ ಬೇಸಿಕ್ಸಲ್ಲೇ ನೋಡಿ ರೆಜಿಸ್ಟ್ರು, ಕೆಪಾಸಿಟರ್, ಇಂಡಕ್ಟರ್ ಅಂತಿದೆ, ಹೌದಾ? ಸೊ ಇಲ್ಲಿ ನಾನು ರನ್ನರ್ ಸ್ಟಾಪ್ ಅಂತ ಕೊಟ್ಕೊಂಡು ನಾನು ಇದನ್ನು ಓಪನ್ ಮಾಡ್ತೀನಿ. ಓಮ್ಸ್ ಲಾ ಸರ್ಕ್ಯೂಟ್ಸ್ ಇವಾಗ ಓಪನ್ ಆಯಿತು. ನಾನು ಅಲ್ಲಿ ರನ್ನರ್ ಸ್ಟಾಪ್ ಕೊಟ್ಟಿರಲಿಲ್ಲ, ಹಾಗಾಗಿ ಆ ಒಂದು ಓಮ್ಸ್ ಲಾ ಸರ್ಕ್ಯೂಟ್ಸ್ ಅಪಿಯರ್ ಆಗಲಿಲ್ಲ. ಫಸ್ಟ್ ರನ್ನರ್ ಸ್ಟಾಪ್ ಕೊಟ್ಕೊಂಡು ನಾವು ನೆಕ್ಸ್ಟ್ ಬೇರೆ ಸರ್ಕ್ಯೂಟ್ಸನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡಿ, ಇಲ್ಲೊಂದು ಓಮ್ಸ್ ಲಾ ಸರ್ಕ್ಯೂಟ್ಸ್ ಇದೆ. ಓಮ್ಸ್ ಲಾ ಸರ್ಕ್ಯೂಟ್ಸ್ ಏನು ಹೇಳುತ್ತೆ, ದ ಫ್ಲೋ ಆಫ್ ಕರೆಂಟ್ ಏನಿದೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಆ್ಯಂಡ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಇನ್ ಅ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಲ್ವಾ. ಕ್ಲೋಸ್ಡ್ ಲೂಪ್ ಕೂಡ ಹೌದು. ಇಲ್ಲಿ 5 ವೋಲ್ಟ್ಸ್ ಇನ್ಪುಟ್ ವೋಲ್ಟೇಜ್ ಇದೆ, ಇಲ್ಲಿ 2 ರೆಜಿಸ್ಟರ್ ಇದೆ. ಇಲ್ಲಿ ಯಾವುದರಲ್ಲಿ ಜಾಸ್ತಿ ಕರೆಂಟು ಫ್ಲೋ ಆಗುತ್ತೆ ಅಂತ ನೋಡೋದಾದರೆ 100 ಓಮ್ ರೆಜಿಸ್ಟ್ರಲ್ಲಿ ಬರೀ 100 ಅಂತಿದೆ, ಇಟ್ ಮೀನ್ಸ್ ಇದು ಓಮ್ ಅಂತ ಅರ್ಥ. ಇಲ್ಲಿ ಕೆ ಅಂತಿದ್ರೆ ಕಿಲೋ ಓಮ್ ಅಂತ ಅರ್ಥ. ಸೊ ಈಗ ನಾವು ರನ್ನ ಸ್ಟಾಪ್ ಕೊಟ್ಟು ನೋಡೋಣ, ರನ್ ಮಾಡಿದಾಗ ಏನಾಗುತ್ತೆ ಅಂಥೇಳಿ.
ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಆ ಯೆಲ್ಲೋ ಕಲರ್ ಡಾಟ್ಸ್ ಏನಿದೆ ಕರೆಂಟು. ಮ್ಯಾಕ್ಸಿಮಮ್ ಕರೆಂಟ್ ಎಲ್ಲಿ ಫ್ಲೋ ಆಗ್ತಿದೆ 100 ಓಮ್ ರೆಸಿಸ್ಟ್ರಲ್ಲಿ. ಇಲ್ಲಿ ಮಿನಿಮಮ್ ಕರೆಂಟ್ ಫ್ಲೋ ಆಗ್ತಿದೆ. ಹೌದಾ, ಅಬ್ಸರ್ವ್ ಮಾಡೋದ್ರೆ ಗೊತ್ತಾಗುತ್ತೆ ಮಿನಿಮಮ್ ಕರೆಂಟು ಫ್ಲೋ ಆಗ್ತಿದೆ. ಸೊ ಇಲ್ಲಿ ಕರೆಂಟ್ ಕೂಡ ಎಷ್ಟು ಇಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಿ ನೋಡ್ಬೋದು. ಸೊ ಇದು ಓಮ್ಸ್ ಲಾವನ್ನು ಇಂಡಿಕೇಟ್ ಮಾಡುತ್ತೆ. ಇದೇ ಥರನೇ ಬೇರೆ ಬೇರೆ ಸರ್ಕ್ಯೂಟ್ಸ್ಗಳಿರುತ್ತೆ. ನೀವು ಆ ಸರ್ಕ್ಯೂಟ್ಸ್ಗಳ ಫಾರ್ ಎಕ್ಸಾಂಪಲ್ AC ಸರ್ಕ್ಯೂಟ್ಸ್ ಆಗಿರ್ಬೋದು, ಪ್ಯಾಸಿವ್ ಫಿಲ್ಟರ್ಸ್ಗಳಾಗಿರ್ಬೋದು, ಪ್ಯಾಸಿವ್ ಸರ್ಕ್ಯೂಟ್ಸ್, ಡಯೋಡ್ಸ್ ಅಂತ. ಡಯೋಡ್ ಅಂತ ಬಂದ ತಕ್ಷಣ ನಮ್ಮ ಮೈಂಡಿಗೆ ಹಾಫ್ ವೇವ್, ಫುಲ್ ವೇವ್ ಆ್ಯಂಡ್ ಬ್ರಿಡ್ಜ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಮೈಂಡಿಗೆ ಬರುತ್ತೆ. ಹೌದಾ, ಸೊ ಇಲ್ಲಿ ನಾವು ನೋಡ್ಬೋದು ಇನ್ಪುಟ್ ನಾವು ಏನು ಕೊಡ್ತೀವಿ, AC ಕೊಡ್ತೀವಿ, ನಮಗೆ ಔಟ್ಪುಟ್ ಏನು ಸಿಗುತ್ತೆ, DC ಸಿಗುತ್ತೆ. ಸೊ ಇಲ್ಲಿ ಇನ್ಪುಟ್ AC ವೇವ್ ಫಾರ್ಮ್ ನೋಡಿ, ಯಾಕಂದ್ರ ಮೇಲೆ ತೊಗೊಂಡೋದ ತಕ್ಷಣ ಏನಾಯಿತು, ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಇದು AC ವೇವ್ ಫಾರ್ಮ್, ಇನ್ಪುಟ್ AC ವೇವ್ ಫಾರ್ಮ್. ಇದು ಔಟ್ಪುಟ್, ಕಂಪ್ಲೀಟ್ ಔಟ್ಪುಟ್ DC ವೇವ್ ಫಾರ್ಮ್. ಕಂಪ್ಲೀಟ್ಲಿ ಪ್ಯೂರ್ ಇಲ್ಲ, ಆಲ್ರೆಡಿ ಅವ್ರು ಫಿಲ್ಟರ್ನ ಕೊಟ್ಟಿದ್ದಾರೆ. ಇನ್ನು ನಾವು ಬೇರೆ ಎಕ್ಸ್ಟ್ರಾ ಫಿಲ್ಟರ್ ಸರ್ಕ್ಯೂಟ್ ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ಲಿ DC ಸಿಗುತ್ತೆ. ಸೊ ಇದ್ರ ಮೇಲೆ ಇಟ್ಕೊಂಡಾಗ ನೋಡಿ, ಇಲ್ಲಿ ರೀಡಿಂಗು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಯಾವ ಪರ್ಟಿಕ್ಯುಲರ್ ಪಾಯಿಂಟಲ್ಲೂ ಕೂಡ ನಾವು ವೇವ್ ಫಾರ್ಮನ್ನು ಅಬ್ಸರ್ವ್ ಮಾಡಿ ನೋಡ್ಬೋದು. ರೀಡಿಂಗನ್ನು ಕೂಡ ತಗೊಳ್ಬೋದು. ತುಂಬಾ ಈಸಿ ಇದೆ, ಅದರಲ್ಲೇನು ಕಾಂಪ್ಲಿಕೇಶನ್ಸ್ ಇಲ್ಲ. ಈ ಒಂದು ಸರ್ಕ್ಯೂಟ್ ಸಿಮ್ಯುಲೇಟರಲ್ಲಿ ಈಸಿಯಾಗಿ ಯಾರು ಬೇಕಾದ್ರೂ ಇದನ್ನು ಅರ್ಥ ಮಾಡಿಕೊಂಡು ಮಾಡ್ಬೋದು. ಆಪ್ಷನ್ಸ್ ಆಗಿರ್ಬೋದು, ಕಾಂಪೊನೆಂಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡಿ, ಬೇರೆ ಬೇರೆ ಕಾಂಪೊನೆಂಟ್ಸ್ ಯಾವುದೆಲ್ಲ ಬೇಕು. ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು JK ಫ್ಲಿಪ್ ಫ್ಲಾಪ್ AC ಬೇಕಾಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಫಸ್ಟ್ ರನ್ನರ್ ಸ್ಟಾಪ್ ಕುಟ್ಕೋಬೇಕು. ನಾವು ರನ್ನರ್ ಸ್ಟಾಪ್ ಕುಟ್ಕೊಂಡು ಈಗ ಡ್ರಾ ಅಂತಿರುತ್ತೆ, ಅಲ್ಲೋಗಿ ಯಾವ್ದಾದ್ರು ಒಂದು ಪ್ಯಾಸಿವ್ ಕಾಂಪೊನೆಂಟ್ಸ್ ಸ್ವಿಚ್ ಅಂತಂದರೆ ಸ್ವಿಚ್ ತೊಗೊಂಡು ಇಲ್ಲಿ ನಾವು ಡ್ರಾ ಮಾಡ್ಕೊಂಡ್ರೆ ಆಯಿತು. ಸರಿನಾ? ಈಗ ಇಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿದ್ರ ಮೇಲೆ, ಈಗ ರೈಟ್ ಕ್ಲಿಕ್ ಮಾಡಿದ್ರೂ ಕೂಡ ಕಾಂಪೊನೆಂಟ್ಸ್ ಲಿಸ್ಟು ಶೋ ಅಪ್ ಆಗುತ್ತೆ, ನಿಮಗೆ ಯಾವ ಟೈಪ್ ಇದು ಕಾಂಪೊನೆಂಟ್ಸ್ ಬೇಕಾಗತ್ತೆ ಅಂತೇಳಿ. ಆ್ಯಂಡ್ ನೀವು ಇಲ್ಲಿ ಅಂಡು ಕೂಡ ಮಾಡ್ಬೋದು, ಕಟ್ ಕಾಪಿ ಕೂಡ ಮಾಡ್ಬೋದು, ಡೂಪ್ಲಿಕೇಟ್ ಕೂಡ ಮಾಡ್ಬೋದು, ಝೂಮ್ ಮತ್ತು ಝೂಮ್ ಇನ್ ಝೂಮ್ ಔಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಹೀಗೆ ಇದರ ಝೂಮ್ ಇನ್ ಮತ್ತು ಝೂಮ್ ಔಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಇನ್ನೂ ಝೂಮ್ ಇನ್ ಆಗ್ತಾ ಹೋಗುತ್ತೆ. ಇನ್ನು ನನಗೆ ಝೂಮ್ ಔಟ್ ಬೇಕು ಅಂದರೆ ಝೂಮ್ ಔಟ್ ಆಗ್ತಾ ಹೋಗುತ್ತೆ. ಇದು ಇಲ್ಲಾಂದ್ರೆ ನೀವು ಮೌಸಲ್ಲಿ ಏನು ಸ್ಕ್ರೋಲ್ ಯೂಸ್ ಮಾಡ್ಕೊಂಡು ಕೂಡ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ತುಂಬಾ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ. ಈ ರೆಡ್ ಏನಿದೆ ಇದನ್ನು ಅಬ್ಸರ್ವ್ ಮಾಡಿ ನೋಡಿ, ಇದು 2 ವೇಯಲ್ಲಿ ಫ್ಲೋ ಆಗುತ್ತೆ. ಹೌದಾ, ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್. ಸರ್ಕ್ಯೂಟ್ಸು ಬೇರೆ ಬೇರೆ ಎಲ್ಲ ಸರ್ಕ್ಯೂಟ್ಸ್ ಇದೆ ನೋಡಿ. IC 555 ಯೂಸ್ ಮಾಡಿಕೊಂಡು ಕೂಡ ಡಿಸೈನನ್ನು ಮಾಡಿದ್ದಾರೆ. ಸೊ ಈ ಸರ್ಕ್ಯೂಟ್ ಸಿಮ್ಯುಲೇಟರ್ಸನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಈಸಿಯಾಗಿ ಪ್ರಾಜೆಕ್ಟ್ ವರ್ಕನ್ನು ಮಾಡ್ಬೋದು. ಸಿಂಪಲ್ ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಅಥವಾ ಸರ್ಕ್ಯೂಟನ್ನು ನಿಮಗೆ ಮೈಂಡಲ್ಲಿ ಯಾವುದಾದ್ರು ಒಂದು ಐಡಿಯಾ ಇದ್ದರೆ ಇಲ್ಲಿ ರಿಜಿಸ್ಟರ್ ಬದಲು ಕೆಪಾಸಿಟರ್ ಹಾಕಿದ್ರೆ ಏನಾಗುತ್ತೆ, ಅಥವಾ ಇಲ್ಲಿ ಬೇರೆ ವ್ಯಾಲ್ಯೂ ಕೆಪಾಸಿಟರ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ಬೋದು. ಇದಿಷ್ಟು Falstad-Circuit Simulator. ಇದಕ್ಕೆ ಯಾವುದೇ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆನ್ಲೈನಲ್ಲಿ ನಾವು ಇಂಟರ್ನೆಟನ್ನು ಕನೆಕ್ಟ್ ಮಾಡಿಕೊಂಡು ಈ ಒಂದು Falstad-Circuit Simulatorನ ನಾವು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.